Good morning dear students, welcome to chemistry class. In previous class we discussed about the significant figures and the mathematical operation of a significant figures. Next we discussed about the dimensional analysis. Okay, so in today class we will discuss about the laws of chemical combination. Okay, so for a combination of two or more elements to form a compound, so these five laws will going to rule the formation of the compound. Okay, so ಯಾವುದೇ ಒಂದು ಕಂಪೌಂಡ್ ಫಾರ್ಮ್ ಆಗಬೇಕಂತಂದ್ರೆ ಟೂ ಆರ್ ಮೋರ್ ಎಲಿಮೆಂಟ್ಸ್ ಕಂಬೈನ್ ಆಗಿ ಕಂಪೌಂಡ್ ಫಾರ್ಮ್ ಆಗಬೇಕಂತಂದ್ರೆ ಸೊ ಈ ಫೈವ್ ಲಾಸ್ ಏನಿರ್ತವೆ ಅಪ್ಲಿಕೇಬಲ್ ಇರ್ತವೆ. ಓಕೆ, ಸೊ ಇನ್ ದ್ಯಾಟ್ ದ ಫಸ್ಟ್ ಒನ್ ಈಸ್ ಲಾ ಆಫ್ conservation of mass. Okay, so this is the first law. So this is it was put forth by A. Lavoisier. So he is the father of chemistry. So the law of conservation of mass was stated by the Lavoisier. So here the statement is matter can neither be created nor be destroyed. Okay, so for example, if we are going to take A and B, so when they combine together there is a formation of C. Okay, so here we are going to take 2 grams of A and 2 grams of B, then they are going to form a 4 grams of C. That means the matter can neither be created nor destroyed. Okay, so ನೀವು ಯಾವುದೋ ಒಂದು ರಿಯಾಕ್ಷನ್ ಮಾಡಬೇಕಾರ ಸೊ ಏನು ನೀವು ಅಮೌಂಟ್ ಆಫ್ ಸಬ್ಸ್ಟೆನ್ಸ್ನ ಯೂಸ್ ಮಾಡಿರ್ತೀರಲ್ಲ, ಸೊ ಅದು ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಏನಾಗಲ್ಲ, ಸೊ ಡಿಸ್ಟ್ರಾಯ್ನೂ ಆಗಲ್ಲ, ಲಾಸು ಆಗಲ್ಲ. ಸೊ ದಿಸ್ ಈಸ್ ಇಟ್ ಈಸ್ ಗೋಯಿಂಗ್ ಟು ಫಾರ್ಮ್ ಅ ಸೊ ಈಕ್ವಲ್ ಕ್ವಾಂಟಿಟಿ ಆಫ್ ಪ್ರಾಡಕ್ಟ್. ಓಕೆ, ಸೊ ಇದಕ್ಕೆ ನಾವು ಇನ್ನೊಂದು ಅಟೋಮಿಕ್ ಲೆವೆಲಿಗೆ ಎಕ್ಸಾಂಪಲ್ ತೊಗೊಂಡ್ರೆ, ಅಟೋಮಿಕ್ ಲೆವೆಲ್ಗೆ ಎಕ್ಸಾಂಪಲ್ ತೊಗೊಂಡ್ರೆ ಸೊ 2 ಹೈಡ್ರೋಜನ್ ಆಟಮ್ಸ್, ಸೊ H2 ಪ್ಲಸ್ O2, so here they will give, so it is going to give us H2O. Okay, so here this is 2 and this is 2. Okay, so here 2 atoms of hydrogen when combined with the 1 atom of oxygen, it is going to form a 1 molecule of ವಾಟರ್. ಓಕೆ, ಸೊ ಇಲ್ಲಿ ನಾವು ಏನು ಎಷ್ಟು ಟೋಟಲ್ ಹೈಡ್ರೋಜನ್ ಐಟಮ್ಸ್ ಎಷ್ಟಿದಾವೆ ಇಲ್ಲಿ, ಸೊ 4 ಹೈಡ್ರೋಜನ್ ಐಟಮ್ಸ್ ಇದಾವೆ. ಸೊ ನಾವಿಲ್ಲಿ ಪ್ರಾಡಕ್ಟ್ ಸೈಡ್ ನೋಡಿದ್ರು ಏನಿದೆ, ಸೊ 4 ಹೈಡ್ರೋಜನ್ ಐಟಮ್ಸೇ ಇವೆ. ಸೊ ನೆಕ್ಸ್ಟ್ ಇಲ್ಲಿ ಆಕ್ಸಿಜನ್ ಐಟಮ್ಸ್ ಎಷ್ಟಿದಾವೆ, 2 ಆಕ್ಸಿಜನ್ ಐಟಮ್ಸ್ ಇದಾವೆ. ಸೊ ನೆಕ್ಸ್ಟ್ ಇಲ್ಲಿ ಪ್ರಾಡಕ್ಟ್ ಸೈಡ್ ನೋಡಿದ್ರು ಎಷ್ಟಿದಾವೆ ಆಕ್ಸಿಜನ್ ಐಟಮ್ಸು, 2 ಆಕ್ಸಿಜನ್ ಐಟಮ್ಸ್ ಇದಾವೆ. ಸೊ ಹಿಯರ್ ಅಟಮ್ಸು ಸೊ ಏನು ಡಿಸ್ಟ್ರಾಯ್ ಆಗಿಲ್ಲ, ಲಾಸ್ ಆಗಿಲ್ಲ. ಸೊ ರಿಯಾಕ್ಟೆಂಟ್ ಒಳಗಿರೋ ಅಟಮ್ಸ್ದು ನೆಕ್ಸ್ಟ್ ಪ್ರಾಡಕ್ಟ್ ಒಳಗಿರೋ ಅಟಮ್ಸ್ ಏನಿದಾವೆ ಸೇಮ್ ಇದ್ದಾವೆ. ಸೊ ಹಿಯರ್ ದ ಮ್ಯಾಟರ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಡಿಸ್ಟ್ರಾಯ್ಡ್. ಸೊ ಇನ್ನೊಂದು ಎಕ್ಸಾಂಪಲ್ ತೊಗೊಂಡ್ರೆ, ಸೊ ಈಗ H2 ವೆನ್ ರಿಯಾಕ್ಟ್ ವಿತ್ ದ Cl2, ಸೊ ಹಿಯರ್ ಇಟ್ ಈಸ್ ಗೋಯಿಂಗ್ ಟು ಫಾರ್ಮ್ ಅ 2HCl. Okay, so here the hydrogen atoms are 2, so here also there are totally 2 hydrogen atoms. So here there are totally 2 chlorine atoms. So here also there are totally 2 chlorine atoms. Okay, so Lavoisier stated that the matter can neither destroyed or nor created. Okay, so matter ಏನು ನಾವು ಡಿಸ್ಟ್ರಾಯ್ ಮಾಡೋಕ್ಕಾಗಲ್ಲ, ಕ್ರಿಯೇಟ್ ಮಾಡೋಕ್ಕೂ ಆಗೋದಿಲ್ಲ ಅಂಥೇಳಿ ಹೇಳಿದ್ದು. ಸೊ ರಿಯಾಕ್ಷನ್ಸ್ ವೈಸ್ ನೋಡಿದರೆ, ಸೊ ನಿಮ್ದೇನು ಅಟಾಮಿಕ್ ಲೆವೆಲಿಗೆ ನೋಡಿದರೆ, ಸೊ ನೀವೇನು ಅಟಮ್ಸ್ನ ಯೂಸ್ ಮಾಡಿರ್ತೀರಲ್ಲ, ಸೊ ಇಲ್ಲಿ ರಿಯಾಕ್ಟೆಂಟ್ಸ್ ಏನು ಯೂಸ್ ಮಾಡಿರ್ತಿರಲ್ಲ, ಸೇಮ್ ಮಾಸ್ ಆಫ್ ಪ್ರಾಡಕ್ಟ್ ಏನಾಗಿರುತ್ತೆ ಫಾರ್ಮ್ ಆಗುತ್ತೆ. ಸೊ ಕ್ವಾಂಟಿಟಿ ನೋಡಿದರೆ ಇಲ್ಲಿ 4 ಹೈಡ್ರೋಜನ್ ಇದ್ದರೆ ಇಲ್ಲೂ 4 ಹೈಡ್ರೋಜನ್ ಇರುತ್ತೆ, ಆಕ್ಸಿಜನ್ 2 ಇದ್ದರೆ ಇಲ್ಲೂ ಆಕ್ಸಿಜನ್ಸ್ ಏನಿರುತ್ತೆ 2 ಇರುತ್ತೆ. ಸೊ ದ ಮ್ಯಾಟರ್ ನೈದರ್ ಕ್ರಿಯೇಟೆಡ್ ನಾರ್ destroyed. So this is the first law of chemical combination. Okay, so first law ಯಾವುದು, law of conservation of mass. Okay, so the statement ಏನು, the matter can neither be created nor be destroyed. So this is the statement. Okay, ಸೊ ಈ ಲಾಸ್ ಒಳಗೆ ಯಾವುದಾದ್ರೂ ಒಂದು ಲಾಸ್ನ ನಿಮಗೆ 2 ಮಾರ್ಕ್ಸಿಗೆ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಸೊ ದಿಸ್ ಈಸ್ ಫಿಕ್ಸ್ಡ್. ಓಕೆ, 2 ಮಾರ್ಕ್ಸಿಗೆ ಸ್ಟೇಟ್ ದಿ ಲಾ ಆಫ್
ಕನ್ಸರ್ವೇಷನ್ ಆಫ್ ಮಾಸ್ ಅಂತ ಹೇಳಿದ್ರು ಕೇಳ್ಬೋದು, ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್ ಅಂತಾದರೂ ಕೇಳ್ಬೋದು, ನೆಕ್ಸ್ಟ್ ಲಾ ಆಫ್ ಮಲ್ಟಿಪ್ಲಿಕೇಶನ್ ಪ್ರಪೋರ್ಷನ್ ಅಂತಾದರೂ ಕೇಳ್ಬೋದು. ಸೊ ಈ 5 ಲಾಸ್ ಏನು ಇಂಪಾರ್ಟೆಂಟ್. ಸೊ ಈ ಸ್ಟೇಟ್ಮೆಂಟ್ಸ್ನ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಸೊ ನೆಕ್ಸ್ಟ್ ಲಾ ನೋಡಿದರೆ ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್. ಓಕೆ, ಸೊ ದಿಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಲಾ ಆಫ್ ಡೆಫಿನೆಟ್ composition. So this is the law which is the law of definite proportion and law of definite composition. So ಎರಡೂನು ಕರೀತಾರೆ. So this is given by Joseph Proust. Okay, so he is the scientist who gave the law of definite proportion. Okay, so ಇಲ್ಲಿ ಜೋಸೆಫ್ ಪ್ರೋಸ್ಟ್ ಏನು ಮಾಡಿದಂದ್ರೆ he worked with the 2 samples. Okay, so 2 samples ಅಂತಂದ್ರೆ he took a cupric carbonate sample. Okay, CuCO3. ಸೊ ಕ್ಯುಪ್ರಿಕ್ ಕಾರ್ಬೋನೇಟ್ ಸ್ಯಾಂಪಲ್ 2 ಸ್ಯಾಂಪಲ್ಸ್ ತೊಗೊಂಡ ಸೇಮೇ ಇದೆ, ಬಟ್ 2 ಸ್ಯಾಂಪಲ್ಸ್ ಅಂತಂದರೆ ಒಂದು ನ್ಯಾಚುರಲ್ ಒರಿಜಿನಿಂದು, ಒಂದು ಯಾವುದು ಸಿಂಥಸೈಸ್ ಮಾಡಿದ್ದು. ಸೊ ಕ್ಯುಪ್ರಿಕ್ ಕಾರ್ಬೋನೇಟ್ ನ್ಯಾಚುರಲ್ ಸೋರ್ಸ್ ಅರ್ತ್ ಕ್ರಸ್ಟಿಂದ ಏನು ಎಕ್ಸ್ಟ್ರಾಕ್ಟ್ ಮಾಡಿದ್ದು ಒಂದು ಸ್ಯಾಂಪಲ್ ತೊಗೊಂಡ. ಸೊ ನೆಕ್ಸ್ಟು ಸಿಂಥಸೈಸ್ ಲ್ಯಾಬ್ರೋಟ್ರಿಯೊಳಗೆ ಸಿಂಥಸೈಸ್ ಮಾಡಿದ್ದು ಅನದರ್ ಸ್ಯಾಂಪಲ್ ಕ್ಯುಪ್ರಿಕ್ ಕಾರ್ಬೋನೇಟ್ನ ಏನು ಮಾಡಿದವ ಅನಲೈಸ್ ಮಾಡಿದ. ಸೊ ಇಲ್ಲಿ ಸೊ ವಾಟ್ ಹಿ ಅಬ್ಸರ್ವ್ಡ್ ಈಸ್, ಸೊ ಹಿಯರ್ ದ ಕಂಪೋಸಿಷನ್ ಆಫ್ ಅ element in a respective compounds which are same in a both the compounds which we obtained from a different source. Okay, so ಇವೆರಡು ಏನು ಡಿಫ್ರೆಂಟ್ ಸೋರ್ಸ್ ಇಂದ ಏನು ಮಾಡಿದ್ರು ಅವ ಆಬ್ಟೈನ್ ಮಾಡಿದ. ದಿಸ್ ಒನ್ ಈಸ್ ನ್ಯಾಚುರಲ್ ಒರಿಜಿನ್, ನ್ಯಾಚುರಲ್ ಇಂದ ಆಬ್ಟೈನ್ ಮಾಡಿದ್ದು. ದಿಸ್ ಒನ್ ಈಸ್ ಸಿಂಥೆಟಿಕ್. ಸೊ ಸಿಂಥಸೈಸ್ ಮಾಡಿ ಏನು ಮಾಡಿದ್ದು, ಸೊ ಆಬ್ಟೈನ್ ಮಾಡ್ಕೊಂಡಿದ್ದು. ಸೊ ಇದನ್ನ ಪರ್ಸೆಂಟೇಜ್ ಕಂಪೋಸಿಷನ್ ನೋಡಿದರೆ ಸೊ ಎಷ್ಟಿತ್ತು ಅಂತಂದರೆ, ಸೊ ಇಲ್ಲಿ ಕ್ಯುಪ್ರಿಕ್ ಕಾರ್ಬೋನೇಟು ಸೊ ಯಾವುದು ನ್ಯಾಚುರಲ್ ಅಕೋರೆನ್ಸ್ ಒಳಗೆ ಮಾಡಿದ್ದೊಳಗೆ. ಸೊ ಹಿಯರ್ ಸೊ ನಿಮಗೆ ಎಕ್ಸಾಕ್ಟ್ ಡಾಟಾ ಬೇಕಂದರೆ, ಸೊ ನ್ಯಾಚುರಲ್ ಸ್ಯಾಂಪಲಲ್ಲಿ ಸೊ ಕ್ಯುಪ್ರಿಕ್ ಆಕ್ಸೈಡ್ ಒಳಗೆ ಕಾಪರ್ ಪರ್ಸೆಂಟೇಜ್ ಎಷ್ಟಿತ್ತಂದರೆ 51.35%. ನೆಕ್ಸ್ಟ್ ಪರ್ಸೆಂಟೇಜ್ ಆಫ್ ಕಾರ್ಬನ್ that is 9.74. next percentage of oxygen, so that is 38.91. okay, so naturally occurred ಕ್ಯುಪ್ರಿಕ್ ಆಕ್ಸೈಡ್ ಇನ್ ಸೋರ್ಸ್ ಇತ್ತಲ್ಲ ಸ್ಯಾಂಪಲ್ಲು. ಸೊ ಅದ್ರೊಳಗೆ ಸೊ ಕ್ಯುಪ್ರಿಕ್ ಕಾರ್ಬೋನೇಟ್ ಒಳಗೆ ಸೊ ಕಾಪರ್ ಎಷ್ಟು ಪರ್ಸೆಂಟೇಜ್ ಇತ್ತು, 51.35 ಇತ್ತು. ಸೊ ಪರ್ಸೆಂಟೇಜ್ ಆಫ್ ಕಾರ್ಬನ್ ಎಷ್ಟಿತ್ತು, 9.74 ಇತ್ತು. ನೆಕ್ಸ್ಟ್ ಪರ್ಸೆಂಟೇಜ್ ಆಫ್ ಆಕ್ಸಿಜನ್ ಎಷ್ಟು ಇತ್ತು, 38.91 ಇತ್ತು. ಸೇಮ್ ವೇ ಸೊ ಇಲ್ಲಿ ಸಿಂಥಸೈಸ್ಡ್ ಸ್ಯಾಂಪಲ್ ಏನಿತ್ತಲ್ಲ, ಸೊ ಕ್ಯುಪ್ರಿಕ್ ಕಾರ್ಬೋನೇಟ್ ಸಿಂಥಸೈಸ್ ಸ್ಯಾಂಪಲ್ಲು. ಸೊ ಅದರಲ್ಲೂ ಕಾಪರ್ ಪರ್ಸೆಂಟೇಜ್ ಎಷ್ಟಿತ್ತು, 51.35% ಇತ್ತು. ಸೊ ನೆಕ್ಸ್ಟ್ ಕಾರ್ಬನ್ ಪರ್ಸೆಂಟೇಜು 9.74. ಸೊ ನೆಕ್ಸ್ಟ್ ಆಕ್ಸಿಜನ್ ಪರ್ಸೆಂಟೇಜು 38.91. ಓಕೆ, ಸೊ ಈ ಪ್ರೋಸ್ಟ್ ಏನು ಮಾಡಿದ, 2 ಸ್ಯಾಂಪಲ್ಸ್ನ ತೊಗೊಂಡ. 2 ಸ್ಯಾಂಪಲ್ಸ್ ಅಂದರೆ ಯಾವುದು, ಸೊ ಫಸ್ಟು ಸೊ ನೇಚರ್ ಒಳಗೆ ಏನೋ ಅರ್ತ್ ಕ್ರಸ್ಟಿಂದ ಆಬ್ಟೈನ್ ಮಾಡ್ಕೊಂಡಿದ್ದು. ನೆಕ್ಸ್ಟು ಸಿಂಥಸೈಸ್ ಲ್ಯಾಬ್ರೋಟ್ರಿ ಒಳಗೆ ಸಿಂಥಸೈಸ್ ಮಾಡ್ಕೊಂಡಿದ್ದು. ಸೊ ಎರಡನ್ನೂ ಅನಲೈಸ್ ಮಾಡಿದಾಗ ಅಲ್ಲಿ ಎಲಿಮೆಂಟಿಂದ ಪ್ರಪೋರ್ಷನ್ ಏನಿತ್ತು, ಸೊ ನ್ಯಾಚುರಲ್ ಆಕರೆನ್ಸ್ ಕ್ಯುಪ್ರಿಕ್ ಕಾರ್ಬೋನೇಟ್ ಒಳಗೂ ಮತ್ತು ಸಿಂಥಸೈಸ್ಡ್ ಕ್ಯುಪ್ರಿಕ್ ಕಾರ್ಬೋನೇಟ್ ಒಳಗೂ ಸೊ ಎಲಿಮೆಂಟ್ ಪ್ರಪೋರ್ಷನ್ ಏನಿತ್ತು ಸೇಮ್ ಇತ್ತು. ಸೊ ವಾಟ್ ಹಿ ಸ್ಟೇಟೆಡ್ ದ್ಯಾಟ್, ಸೊ ಹಿಯರ್ a given compound, so given compound ಅಂದ್ರೆ ಯಾವುದು ಇಲ್ಲಿದೆ, cupric carbonate. so a given compound always contains exactly the same proportion of elements by mass. okay, so here
the given compound always contain exactly the same proportion of elements. ಸೇಮ್ ಪ್ರಪೋರ್ಷನ್ ಅಂತಂದರೆ ಸೊ ಇಲ್ಲಿ ನ್ಯಾಚುರಲ್ ಆಕರಿಂದು ಆಮೇಲೆ ಸಿಂಥಸೈಸ್ ಮಾಡಿದ್ದು ಕ್ಯುಪ್ರಿಕ್ ಕಾರ್ಬೋನೇಟ್ ಇದೆನಾ. ಸೊ ಇಲ್ಲೂ ಎಷ್ಟಿದೆ ಕಾಪರ್ದು ಪರ್ಸೆಂಟೇಜು 51.35 ಇದೆ, ಇಲ್ಲೂ 51.35 ಇದೆ. ನೆಕ್ಸ್ಟ್ ಕಾರ್ಬನ್ದು 9.74 ಇದೆ, ಇಲ್ಲೂ 9.74 ಇದೆ. ನೆಕ್ಸ್ಟ್ ಆಕ್ಸಿಜನ್ದು 38.95 ಇದೆ. ಸೊ ಇನ್ನು ಸಿಂಥಸೈಸ್ಡ್ ಒಳಗೂ 38.94 ಇದೆ. ಸೊ ಹಿಯರ್ ಇನ್ ಅ ಗಿವನ್ ಕಂಪೌಂಡ್ ಆಲ್ವೇಸ್ ಕಂಟೈನ್ ಎಕ್ಸಾಕ್ಟ್ಲಿ ದಿ ಸೇಮ್ ಪ್ರೊಪೋರ್ಷನ್ ಆಫ್ ಎಲಿಮೆಂಟ್ಸ್ ಬೈ mass irrespective of their source. Okay, so this one is naturally extracted, this one is synthesized. Okay, so ಎರಡರದು ನೋಡಿದ್ರೆ so here irrespective of their source the elements which are present in a given compound so they have the same proportion. Okay, so this is stated by the Joseph Proust. That law is called law of definite proportion or a law of definite composition. Okay, so law of definite proportion in state ಮಾಡ್ತೈತಿ. So here the given compound always contain the exactly the same proportion of a elements by a mass irrespective to their ಸೋರ್ಸ್. ಓಕೆ, ಸೊ ಯಾವ ಸೋರ್ಸಿಂದ ಅದೇನು ಎಕ್ಸ್ಟ್ರಾಕ್ಟ್ ಇದೆ, ಸೊ ನ್ಯಾಚುರಲ್ ಸೋರ್ಸಿಂದ ಅದನ್ನು ಅಪ್ಟೈನ್ ಮಾಡ್ಕೊಂಡಿದ್ದೀವಿ ಅಥವಾ ಸಿಂಥಸೈಸ್ ಮಾಡಿ ಅಪ್ಟೈನ್ ಮಾಡ್ಕೊಂಡಿದ್ದೀವಿ ಅನ್ನೋದು ಮ್ಯಾಟರ್ ಆಗಲ್ಲ. ಸೊ ಇಲ್ಲೇನಾಗ್ತಾವೆ ಕಂಪೌಂಡ್ಸ್ ಒಳಗಿರೋ ಎಲಿಮೆಂಟ್ಸ್ ಕಂಪೋಸಿಷನ್ ಏನಿರುತ್ತೆ ಸೇಮ್ ಇರುತ್ತೆ. ಸೊ ಇದಕ್ಕೆ ನೀವು ಬೆಸ್ಟ್ ಎಕ್ಸಾಂಪಲ್ ಕೊಡ್ಬೇಕಂತಂದರೆ ಸೊ ಈಗ ನಾವು ವಾಟರ್ ತೊಗೊತೀವಿ, ಹಾರ್ಡ್ ವಾಟರ್ ಇರುತ್ತೆ, ಸಾಫ್ಟ್ ವಾಟರ್ ಇರುತ್ತೆ, ನೆಕ್ಸ್ಟ್ ಸೀ ವಾಟರ್ ಇರುತ್ತೆ, ನೆಕ್ಸ್ಟ್ ಲೇಕ್ ವಾಟರ್ ಇರುತ್ತೆ. ಸೊ ನೀವು ಎಲ್ಲೇ ವಾಟರ್ ತೊಗೊಂಡ್ರು ವಾಟರ್ ಒಳಗೇನಿರುತ್ತೆ 2 grams one water molecule form ಆಗಬೇಕಂದ್ರೆ 2 grams hydrogen and 16 grams oxygen ಆದಾಗ ಏನಾಗುತ್ತೆ, ಸೊ ದೇರ್ ಈಸ್ ಅ ಫಾರ್ಮೇಷನ್ ಆಫ್ ವಾಟರ್. ಓಕೆ, ಸೊ ಅಲ್ಲೇ ಏನು ಕಂಪೋಸಿಷನ್ ಆಫ್ ಎಲಿಮೆಂಟ್ಸ್ ಏನಿರ್ತೈತಿ ಪ್ರಪೋರ್ಷನ್ನು ಸೇಮ್ ಇರುತ್ತೆ. ಸೊ ನೀವು ಲೇಕ್ದು ವಾಟರ್ ತೊಗೋಬೋದು ಅಥವಾ ಸಿ ವಾಟರ್ ತೊಗೋಬೋದು. ಸೊ ಅಲ್ಲೇನಾಗಿದೆ H2 ಅಂತಂದರೆ ಹೈಡ್ರೋಜನ್ 2 ಅಟಮ್ಸ್ ಇರುತ್ತವೆ, ಆಕ್ಸಿಜನ್ 1 molecule ಆಫ್ ಹೈಡ್ರೋಜನ್ನಲ್ಲಿ 1 molecule ಆಫ್ ವಾಟರ್ನಲ್ಲಿ ಸೊ 2 atoms ಆಫ್ ಹೈಡ್ರೋಜನ್ ಇರುತ್ತೆ, 1 atom ಆಫ್ ಆಕ್ಸಿಜನ್ನೇ ಇರುತ್ತೆ. ಸೊ ದಿಸ್ ಈಸ್ ದಿ ಲಾ ಆಫ್ ಡೆಫಿನೇಟ್ ಪ್ರೊಪೋರ್ಷನ್. ಓಕೆ, so definite proportion or a definite composition. Okay, so next we will discuss about the law of multiple proportion. Okay, so this one is stated by Dalton. Okay, so Dalton who proposed the law of multiple proportion. Okay, so whenever we are going to consider 2 or more elements when they combine with each other to form a more than one type of compounds. Okay, so here for example when we consider the hydrogen and oxygen, when they combine they are going to form a water. Okay, so here when 2 grams of hydrogen combines with the 16 grams of water, here it is going to form a 32 grams of here 2 grams of hydrogen combines with the 16 grams of oxygen, then it is going to form a 32 grams of water. So same way, if the hydrogen combines with the oxygen, so here they also form the hydrogen peroxide. Okay, so here when 2 grams of oxygen combines with 2 grams of hydrogen combines with 32 grams of oxygen, here it is going to form a 34 grams of hydrogen peroxide. Okay, so here these are the elements which are going to combine with each other. Okay, so hydrogen oxygen, okay, same elements ivena. So when the elements 2 or more elements combines to
together to form a more than one compound. Okay, so oxygen hydrogen combine agi water form agutte, next hydrogen peroxide form agutte. So here in this the one element has the fixed ratio and another element will have the variable ratio. Okay, so ಇಲ್ಲಿ ಏನಾಗಿದೆ ಹೈಡ್ರೋಜನ್ ಏನು ನಾವು ಇಲ್ಲಿ ಮಾಸ್ ತಗೊಂಡ್ರೆ ಹೈಡ್ರೋಜನ್ 2 grams ಫಿಕ್ಸ್ ಇದೆನಾ. ಸೊ ಹಿಯರ್ ದಿಸ್ ಇಸ್ ದಿ ಫಿಕ್ಸ್ಡ್ ರೇಷಿಯೋ. ಹಿಯರ್ ಆಕ್ಸಿಜನ್ ಏನಾಗಿದೆ ಇಲ್ಲಿ ವೇರಿ ಆಗಿದೆ. ಸೊ ಇನ್ ಪ್ರಿಪರೇಷನ್ ಆಫ್ ವಾಟರ್ ವಿ ಆರ್ ಗೋಯಿಂಗ್ ಟು ಯೂಸ್ 16 grams ಆಫ್ ಆಕ್ಸಿಜನ್ and same way in preparation of hydrogen peroxide here we are going to use the 32 grams of oxygen. Okay, so naviga statement nodanwa. So if two or more elements can combine to form more than one compound, the masses of one element that combine with the fixed mass of the other elements are in the ratio of small whole number. Okay, so here two or more elements, two ಇಲ್ಲಿ ಎಂದವೆ two elements ನ ತಗೊಂಡಿದ್ದೇವೆ. two or more elements combines to form a more than one product. Okay, two or more element combine to form a more than one product, sorry one compound. The masses of the element, okay, masses of one element which is combined with the fixed masses of a other element. Okay, so here this is the mass of one element. Okay, so iverdu element, so oxygen annadu one element, hydrogen annadu one element. Okay, so here the masses of one element that combines with with a fixed mass of other elements which are in the ratio of small whole number. Okay, so ಇಲ್ಲಿ ನಾವು ratio ನೋಡಿದ್ರೆ ಏನಿರ್ತೈತಿ, so they are in the small ratio. So 1:2, 2:1, 1:2, 2:1, 1:3. ಸೊ ಈ ಸ್ಮಾಲ್ ರೇಷಿಯೋದಲ್ಲಿ ಏನಿರ್ತವೆ, ಸೊ ಎಲಿಮೆಂಟ್ಸು ಕಂಬೈನ್ ಆಗಿರ್ತವೆ. ಸೊ 3:4, ಸಾರಿ 3:7, 3:5 ಅಥವಾ 3:10 ಆ ರೇಷಿಯೋದೊಳಗೆ ಏನಾಗಲ್ಲ, ಕಂಬೈನ್ ಆಗಲ್ಲ. ಸೊ ಹಿಯರ್ ದ ರಿಯಾಕ್ಟೆಂಟ್ಸ್ ಆರ್ ಗೋಯಿಂಗ್ ಟು combine to form a product which are in the ratio of small whole number. small whole number ಅಂತಂದ್ರೆ 1:2 ನಾದ್ರೂ ಆಗಿರ್ಬೋದು, 2:1 ನಾದ್ರೂ ಆಗಿರ್ಬೋದು, 1:1:2 ನಾದ್ರೂ ಆಗಿರ್ಬೋದು, or else 1:3 ನಾದ್ರೂ ಆಗಿರಬಹುದು. ಸೊ ಹಿಯರ್ law of multiple proportion. so law of multiple proportion ಏನು ಹೇಳುತ್ತೆ, if two or more elements can combine to form more than one compound. So if two or more, so these are the two elements, so when they combine they are going to form a more than one compound, so in which the mass of one element that combines with the fixed mass of other element. Okay, so ಇಲ್ಲಿ ಆಕ್ಸಿಜನ್ ಮಾಸ್ ಏನಾಗ್ತಾ ಇದೆ, ವೇರಿ ಆಗ್ತಾ ಇದೆ, ಬಟ್ ಹೈಡ್ರೋಜನ್ ಮಾಸ್ ಏನಿದೆ ಫಿಕ್ಸ್ ಇದೆ. ನಾವಿಲ್ಲಿ 2 grams ನ ಯೂಸ್ ಮಾಡಿದ್ದೇವೆ, ಎರಡು ಕಡೆನೂ 2 grams ನ ಯೂಸ್ ಮಾಡಿದ್ದೇವೆ. ಬಟ್ ಇಲ್ಲಿ ಆಕ್ಸಿಜನ್ ನೋಡಿದಾಗ ಏನಾಗಿದೆ, ಆಕ್ಸಿಜನ್ ಮಾಸು ವೇರಿ ಆಗಿದೆ. ಸೊ the one element that combines with the fixed mass of the other elements, so which are in the simple whole number ratio, simple or a small whole number ratio. So this is the third law. Okay, so first law is law of conservation of mass, second one is law of definite proportion, and third one is law of multiplication. so these three are very important. okay, 2 marks in statement na keltare. so next fourth one is Gay-Lussac law of gaseous volume. okay, so this law is only applicable to the substance which are in the gaseous form. okay, matter ಯಾವುದು gaseous form ಅಲ್ಲಿ ಇರುತ್ತಲ್ಲ, so ಅದಕ್ಕೆ applicable ಇರುತ್ತೆ. okay, so this is the volume na ಏನು ಮಾಡುತ್ತೆ, ಸ್ಟೇಟ್ ಮಾಡುತ್ತೆ. ಸೊ Gay-Lussac is the name of scientist who proposed the Gay-Lussac law of gaseous volume. okay, so ಇದ್ರದ್ದು ಸ್ಟೇಟ್ಮೆಂಟ್ ಏನಿದೆ ಅಂದರೆ, when gaseous reactant combines to give a gaseous products, then the volume of reactants bears a simple whole number ratio to one another and also to the volume of the product provided
volume of the product, the provided volumes are measured under the same condition. So here, for example, when we consider the preparation of HCl, so H2 plus Cl2, so here they are going to form a 2HCl. okay, statement ಏನು ಹೇಳುತ್ತೆ, when gaseous reactants combines, when gaseous hydrogen is also in the form of gas, so this is also, it is in the form of gas. When gaseous reactants combines to form a gaseous product. okay, so HCl is a gas in the form of gas. So here the reactants bears the simple whole number ratio. so ಯಾವ ರೇಷಿಯೋದಲ್ಲಿ ಇದಾವೆ ಇವು, 1:1 ರೇಷಿಯೋದಲ್ಲಿ ಇದಾವೆ. simple whole number ratio to each other. okay, so simple whole number ratio ಇದಾವ. so next they also the volume, they also, the ratio is also when compared with the product, so they also bears the simple whole number ratio. okay, ಇಲ್ಲಿ ನಾವು product ratio ನೋಡಿದ್ರೆ ಏನಿದೆ, ಇದು 2 ಇದೆ. so they are in the form of 1:1:2. okay, so here the ಎಲ್ಲಿ ಬಿಟ್ಟಿದ್ವಿ, the gaseous reactants combines to give a gaseous product, then the volume of reactants bears a simple whole number ratio to one another. simple whole number ratio to one another and also to the volume of the product. okay, so when we consider the volume of product, so that is also a simple whole number. okay, so next simple whole number, volume of the product, provided volumes are measured under a same condition. okay, so measured under same condition ಅಂದ್ರೆ same temperature ಮತ್ತೆ pressure ಮತ್ತೆ temperature ಏನಾಗಬಾರ್ದು, ವೇರಿ ಆಗಬಾರ್ದು. so if the ಪ್ರೊವೈಡೆಡ್ ವ್ಯಾಲ್ಯೂಮ್ ಅಂತಂದರೆ ಏನದು ವ್ಯಾಲ್ಯೂಮ್ ಇರುತ್ತಲ್ಲ, ಸೊ ಈಗ ಹೈಡ್ರೋಜನ್ನು ಕ್ಲೋರಿನ್ನು ನೆಕ್ಸ್ಟು HCl ಏನು ಫಾರ್ಮ್ ಆಗಿರುತ್ತಲ್ಲ, ಸೊ ದ್ಯಾಟ್ ವ್ಯಾಲ್ಯೂಮ್ ವಿಚ್ ಈಸ್ ಇನ್ ದಿ ಸೇಮ್ ಕಂಡೀಷನ್, ಅಂದರೆ ಸೇಮ್ ಟೆಂಪ್ರೇಚರ್ ಮತ್ತು ಸೇಮ್ ಪ್ರೆಷರ್ನಲ್ಲಿದ್ದಾಗ, ಸೊ ದೇ ಬಿಯರ್ಸ್ ದಿ ಸಿಂಪಲ್ ಹೋಲ್ ನಂಬರ್ ರೇಷಿಯೋ, ದ್ಯಾಟ್ ಈಸ್ ನಥಿಂಗ್ ಬಟ್ ದಿ ಗೇ-ಲುಸಾಕ್ ಲಾ ಆಫ್ ಗ್ಯಾಸಿಯಸ್ ವ್ಯಾಲ್ಯೂಮ್. ಓಕೆ, ಸೊ ಏನು ಸ್ಟೇಟ್ಮೆಂಟ್ ಕೊಡ್ತೈತಿ, ಸೊ ವೆನ್ the gaseous reactants combines together to form a gaseous products, so here then the volume of the reactants, here the volume of the reactants bears the simple whole number ratio and also the volume of product which is also bears the simple whole number ratio irrespective of the condition, with respect to condition, so same condition, same temperature and pressure irbeku. so this is about the Gay-Lussac law. so next Avogadro's law. okay, so when we consider the Avogadro's law, so here it is stated as a, so the equal volume of a different gases at the same temperature and pressure contain the equal number of molecules. okay, for example ಈಗ ನಾವು 500 cc ಏನು ಮಾಡಿದ್ದೀವಿ, 500 cc ಕಾರ್ಬನ್ ಡೈಆಕ್ಸೈಡ್ನ ಯೂಸ್ ಮಾಡಿದ್ದೇವೆ. ನೆಕ್ಸ್ಟು 500 cc ಆಕ್ಸಿಜನ್ನ ಯೂಸ್ ಮಾಡಿದ್ದೇವೆ. ಸೊ ಹಿಯರ್ ದಿಸ್ ಈಸ್ ದಿ ಕಂಟೈನರ್ ಇನ್ ವಿಚ್ the carbon dioxide 500 cc carbon dioxide is present. so in this the 500 cc carbon dioxide, in this 500 cc oxygen is present. okay, so if the equal volume, okay, volume ಏನಿದೆ ಇಲ್ಲಿ ಸೇಮ್ ಇದೆ 500 cc 500 cc, but they are the different gases. okay, so different gases same volume ಇರಬೇಕು at same temperature and pressure. so if here we are going to use the 38 degrees Celsius and 1 atmospheric pressure. okay, so if we are going to maintain this temperature and pressure, then the gases will contain the equal number of molecules. okay, so here the Avogadro stated that the
equal volume of different gases at a same temperature and pressure. So here they have the equal number of molecules. Okay, so ಈ 500 cc ಕಾರ್ಬನ್ ಡೈಆಕ್ಸೈಡ್ ನಲ್ಲಿ ಸೊ 1000 molecules ಇದ್ರೆ ಸೊ ಸೇಮ್ ಇದ್ರೊಳಗೆ ಇರುತ್ತೆ ಆಕ್ಸಿಜನ್ ನಲ್ಲಿ 1000 molecules ಪ್ರೆಸೆಂಟ್ ಇರ್ತವೆ. ಸೊ ಎರಡು ಡಿಫ್ರೆಂಟ್ ವ್ಯಾಲ್ಯೂಮ್ಸು ಡಿಫ್ರೆಂಟ್ ಗ್ಯಾಸಸ್ಸು ಸೇಮ್ ವ್ಯಾಲ್ಯೂಮು ಸೇಮ್ ಟೆಂಪ್ರೇಚರ್ ಮತ್ತು ಪ್ರೆಷರ್ ಇತ್ತಂದರೆ ಸೊ ದೇ ಆರ್ ಗೋಯಿಂಗ್ ಟು ಹ್ಯಾವ್ ಅ ಸೇಮ್ ಆರ್ ಈಕ್ವಲ್ ಮಾಲಿಕ್ಯೂಲ್ಸ್. ಓಕೆ, ಸೊ ಈಕ್ವಲ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಏನಿರುತ್ತೆ ಪ್ರೆಸೆಂಟ್ ಇರುತ್ತೆ. ಸೊ ಅವೊಗಡ್ರೋ ಲಾ ಏನು ಸ್ಟೇಟ್ ಮಾಡುತ್ತೆ, ಇಟ್ ಸ್ಟೇಟ್ಸ್ ದ್ಯಾಟ್ ದ ಈಕ್ವಲ್ ವ್ಯಾಲ್ಯೂಮ್ ಆಫ್ ಡಿಫ್ರೆಂಟ್ ಗ್ಯಾಸಸ್ at a same temperature and pressure they contain the equal number of a molecule. Okay, so this is the Avogadro law. Okay, so this Gay-Lussac law and Avogadro law na ನೀವು ನೆಕ್ಸ್ಟ್ 5th ಯೂನಿಟ್ ಏನಿದೆ ಸ್ಟೇಟ್ಸ್ ಆಫ್ ಮ್ಯಾಟರ್ ಇದೆಲ್ಲ ಅಲ್ಲಿ ಇನ್ ಡೀಟೇಲ್ ಆಗಿ ಕಲಿತೀರಾ. ಇದ್ರದ್ದು ಏನು ಜಸ್ಟ್ ಇಂಟ್ರೊಡಕ್ಷನ್ ಪಾರ್ಟ್ ಇದೆ, ಇದ್ರದ್ದು ಡೀಟೇಲ್ ಪಾರ್ಟ್ ನಾವೇನು ಮಾಡ್ತೇವೆ 5th ಚಾಪ್ಟರ್ನಲ್ಲಿ ಕಲಿತೇವೆ. ಸೊ ಫಸ್ಟಿಂದ ನಾವೀಗ ನೋಡಿದರೆ ಸೊ ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್ನಲ್ಲಿ ಸೊ ಟೋಟಲಿ 5 ಲಾಸ್ ಇವೆ. ಸೊ ಫಸ್ಟ್ ಒನ್ ಈಸ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಓಕೆ, ಸೊ ದಿಸ್ law is stated that the matter can neither be created nor destroyed. So next one is law of definite proportion or it is also called law of definite composition. Okay, so in this the given compound is always contain exactly the same proportion of element by masses irrespective of their source. Okay, so ಇದ್ರದ್ದು ಶಾರ್ಟ್ ಇದ್ರದ್ದು ಮೀನಿಂಗ್ ಏನಂತಂದರೆ ಸೊ ನಾವು ಯಾವುದೇ ಒಂದು ಕಂಪೌಂಡ್ನ ತೊಗೊಂಡದ್ರದ್ದು ಸೋರ್ಸ್ ಬೇರೆ ಇರ್ಬೋದು, ಸಿಂಥಸೈಸ್ಡ್ ಆದರೂ ಆಗಿರ್ಬೋದು ಅಥವಾ ನ್ಯಾಚುರಲ್ ಅಕರಿಂಗು ಇರ್ಬೋದು. ಸೊ ಎರಡರದ್ದು ನಾವು ಸೇಮ್ ಕಂಪೌಂಡ್ಸ್ ಇರುತ್ತೆ, ಒಂದು ಸಿಂಥಸೈಸ್ಡ್ ಇರುತ್ತೆ, ಒಂದು ನ್ಯಾಚುರಲ್ ಅಕರ್ಡ್ ಇರುತ್ತೆ. ಸೊ ಎರಡರೊಳಗೂ ಎಲಿಮೆಂಟ್ ಕಂಪೋಸಿಷನ್ ಏನಿರುತ್ತೆ ಅದ್ರದ್ದು ಮಾಸ್ ಪರ್ಸೆಂಟೇಜು ಸೇಮ್ ಇರುತ್ತೆ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡುತ್ತೆ. ಯಾವುದು law of definite proportion. So when we come to law of multiple proportion, so here the two or more elements when they combine to form a so more than one element, so here they bears the simple whole number ratio. Okay, so here one is fixed. Okay, so ಇದ್ರದ್ದು ರೇಷಿಯೋ ಏನಿದೆ ಹೈಡ್ರೋಜನ್ದು ಫಿಕ್ಸ್ ಇರುತ್ತೆ. ಸೊ ಆಕ್ಸಿಜನ್ದು ರೇಷಿಯೋ ಏನಾಗುತ್ತೆ ವೇರಿ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಒನ್ ಎಲಿಮೆಂಟ್ ದಟ್ ಕಂಬೈನ್ಸ್ ವಿತ್ ದ ಫಿಕ್ಸ್ಡ್ ಮಾಸ್ ಆಫ್ ದಿ ಅದರ್ ಎಲಿಮೆಂಟ್. ಓಕೆ, ಸೊ ಇಲ್ಲಿ ಹೈಡ್ರೋಜನ್ದು ಮಾಸ್ ಏನಿದೆ ಫಿಕ್ಸ್ ಇದೆ, ಆಕ್ಸಿಜನ್ದು ಮಾಸ್ ಏನಾಗುತ್ತೆ ವೇರಿ ಆಗುತ್ತೆ. ಸೊ ಹಿಯರ್ ದಿಸ್ ಈಸ್ ಅಬೌಟ್ ದಿ ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್. ನೆಕ್ಸ್ಟ್ Gay-Lussac law of gaseous volume. Okay, so here when the gaseous reactants combines to give a gaseous products, then the volume of a reactant bears the simple whole number ratio to one another and also to the volume of the product. Okay, so ನಾವು ಯಾವುದೇ ಎರಡು gaseous reactant ಇದ್ವಂದ್ರೆ when they combine together to form a gaseous products, so they all bears the simple whole number ratio. Okay, so ನಾವು ಈಗ 5 grams H2 ತಗೊಂಡು 5 grams O2 ತಗೊಂಡು ಅದೇನು 100 grams H2O ವೇಪರ್ಸ್ ಫಾರ್ಮ್ ಆಗಲ್ಲ. ಸೊ ಇಫ್ ವಿ ಆರ್ ಗೋಯಿಂಗ್ ಟು ಟೇಕ್ 5 grams of H2 and 10 grams or 5 grams of O2, it is nearly going to form a 5 or 6 or 7 grams of water. Okay, so they bears the simple whole number ratio. So next Avogadro's law. Okay, so here in this law, if the volume of two different gases with at a same temperature and pressure they contain the equal number of molecules. Okay, so ನಾವು 500 cc ಎರಡು ವ್ಯಾಲ್ಯೂಮ್ದು ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ದು ಎರಡು ಕಂಟೈನರ್ ತೊಗೊಂಡ್ರೆ ಸೊ ಸೇಮ್ ಟೆಂಪ್ರೇಚರ್ನ ನಾವು ಮೇಂಟೈನ್ ಮಾಡಿದರೆ ಸೊ they are going to have the same number of molecules. Okay, so ಇಲ್ಲಿ 500 cc ಕಾರ್ಬನ್ ಡೈಆಕ್ಸೈಡ್ ಒಳಗೆ 1 lakh molecule ಇದ್ವಂದ್ರೆ 500 cc ಆಕ್ಸಿಜನ್ ಒಳಗೆ ಏನಾಗುತ್ತೆ 1 lakh molecules ಪ್ರೆಸೆಂಟ್ ಇರುತ್ತೆ. ದಿಸ್ ಇಸ್ ಅಬೌಟ್ the laws of chemical combination. Okay, thank you.